ಹಲೋ, ಎಲ್ಲರೂ ಹೇಗಿದ್ದೀರಿ? ಮಾಮಿ ಮೇಕಪ್ ಆರ್ಟಿಸ್ಟ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಅಂದಹಾಗೆ ನಾನಿವತ್ತು ಒಂದು ಹೊಸ ವಿಡಿಯೋ ಒಂದಿಗೆ ಬಂದಿದ್ದೀನಿ. ಅದೇನು ಅಂತಂದರೆ, ನಿನ್ನೆ ನನ್ನ ಮಗನ ಹುಟ್ಟುಹಬ್ಬ ಇತ್ತು. ನನ್ನ ಪುಟ್ಟ ಮಗನ ಹುಟ್ಟುಹಬ್ಬವನ್ನು ಒಂದು ಅರ್ಥಪೂರ್ಣ ದಿನವಾಗಿ ಆಚರಿಸ್ಬೇಕು ಅಂತ ನಾವು ಮೊದಲನೇ ದಿನದಿಂದಲೂ ಕೂಡ ಡಿಸೈಡ್ ಆಗಿದ್ವಿ, ನಾನು ಕಿರಣ್. ಸೊ ಅಂಥ ಒಂದು ಅರ್ಥಪೂರ್ಣ ದಿನ ಹೇಗಿತ್ತು ಅಂತ ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಅಂದಹಾಗೆ ಇದು ತೋರಿಕೆಗಂತೂ ಖಂಡಿತ ಅಲ್ಲ. ಅವನ ಹುಟ್ಟುಹಬ್ಬ ಒಂದು ಒಳ್ಳೆ ರೀತಿಯಲ್ಲಿ ಸಾಂಗವಾಗಿ ನೆರವೇರ್ತು. ಅದನ್ನು ನಿಮ್ಮ ಒಟ್ಟಿಗೆ ಹಂಚ್ಕೊಳ್ಬೇಕು ಅಂತ ಹಾಕ್ತಾ ಇದ್ದೀನಿ ಹೊರತು ವೃತ ಇನ್ನೇನೂ ಅಲ್ಲ. ಅಂದಹಾಗೆ ನಾವು ಹೊರಟಿದ್ದು ಯಲಹಂಕದಲ್ಲಿರುವಂಥ ಕರ್ನಾಟಕ ಸ್ನೇಹಜೀವಿ ವೃದ್ಧಾಶ್ರಮಕ್ಕೆ. ಅಲ್ಲಿ ಸುಮಾರು 40-50ರಷ್ಟು ಹಿರಿಯರಿದ್ದರು. ಆ ಎಲ್ಲ ಹಿರಿಯರಿಗಾಗಿ ಒಂದು ಹೊತ್ತಿನ ಊಟವನ್ನು ಸಿದ್ಧಪಡಿಸಿದ್ವಿ. ನಮ್ಮ ಮಗುವಿನ ದಿನದಂದು ಹಿರಿಯರೆಲ್ಲರೂ ಹೊಟ್ಟೆ ತುಂಬ ತಿಂದು ಆಶೀರ್ವಾದ ಮಾಡ್ದಲ್ಲಿ ಅದೇ ಅವನಿಗೆ ದೊಡ್ಡ ಐಶ್ವರ್ಯ ಸಂಪತ್ತು ಅಂತ ನಾವಿಬ್ಬರು ಭಾವಿಸಿದ್ವಿ. ಪ್ರತಿ ವರ್ಷ ಮಗನ ಬರ್ತಡೆಯನ್ನು ವಿಜೃಂಭಣೆಯಿಂದ ಮಾಡಿದೆ. ಒಂದು ಅರ್ಥಪೂರ್ಣವಾಗಿ ಏನಾದರೂ ಮಾಡಬೇಕು ಅನ್ನೋಂಥ ಒಂದು ಸಂಕಲ್ಪ. ಸೊ ಹಾಗಾಗಿ 2ನೇ ವರ್ಷ ಬರ್ತಡೆ. ಹೋದ ವರ್ಷ ನಾವು ಹೇಮ ಕನ್ನಡತಿ ಅಂತ ಹೇಳ್ಬಿಟ್ಟು ಅಲ್ಲಿ ಮಕ್ಕಳ ಆಶ್ರಮಕ್ಕೆ ಹೋದ್ವಿ. ಈ ವರ್ಷ ನಿಮ್ಮ ಜಾಗದಲ್ಲಿ. ಸೊ ಹಾಗಾಗಿ ಎಲ್ರಿಗೂ ನಿಮ್ಮ ಸೇವೆ ಅವಿರತವಾಗಿರಲಿ, ಮತ್ತು ಅವರು ಹಾರೈಸಿ ನಿಮ್ಮ ಮೇಲೆ ಒಂದು ಆಶೀರ್ವಾದಗಳನ್ನು ಸದಾ ಕೊಡ್ತಾ ಇರಲಿ. ಆಶೀರ್ವಾದದಲ್ಲಿ ಒಂದು 4% ನನ್ನ ಮಗನಿಗೂ ಇರಲಿ ಅಂತ ಹೇಳ್ತಾ ಯಾವುದೇ ಫಲಾಪೇಕ್ಷೆ ಬಯಸಿದೆ ನಿಸ್ವಾರ್ಥವಾಗಿ ಈ ಒಂದು ಸಣ್ಣದೊಂದು ವಿಷಯವನ್ನು ತಗೊಂಡು ಪ್ರತಿ ವರ್ಷನೂ ಆ ಹುಡುಗನ ಹೆಸರಲ್ಲಿ ಅನ್ನದಾನ ನಡೀಲಿ ಅಂತ ನಮ್ಮ ಆಶ್ರಮದಿಂದ ಕೇಳ್ಕೊಳ್ತೀವಿ. ಹಾಗೆ ಇವ್ರ ಕುಟುಂಬಕ್ಕೂ ಕೂಡ ಒಳ್ಳೇದಾಗಲಿ. ಯಾಕಂತಂದರೆ ಇಂಥ ಕುಟುಂಬದವರು ಇರೋದ್ರಿಂದ ನಮ್ಮ ಆಶ್ರಮದಲ್ಲಿ ಎಷ್ಟೋ ಜನಕ್ಕೆ ಅನ್ನ ಸಿಗ್ತದೆ ಅಂತ ಹೇಳ್ಬೋದು. ಸೊ ನಿಮ್ಮಂಥ ನಮ್ಮ ಆಶ್ರಮಕ್ಕೆ ಬಂದರೆ ಇಷ್ಟು ಜನರು ಹೊಟ್ಟೆ ತುಂಬುತ್ತೆ. ಸೊ ಪ್ರತಿ ವರ್ಷವೂ ನಿಮ್ಮ ಮಗನ ಹುಟ್ಟುಹಬ್ಬವನ್ನು ಅನಾಥಾಶ್ರಮದಲ್ಲಿ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರು ಕೊಡೋದಿಲ್ಲ, ಎಲ್ಲೋ ನಿಮಿತ್ತ ಹೊರಗಾಗಿದೆ, ನಾವೆಲ್ಲ ನಿಮಿತ್ತ. ಸೊ ನಮ್ಗೆ ಖುಷಿ ಇದೆ ಸರ್, ನೀವು ಅಷ್ಟು ದೂರದಿಂದ ಬಂದು ತನ್ನ ಮಗನ ಹುಟ್ಟುಹಬ್ಬವನ್ನು ಆಶ್ರಮದಲ್ಲಿ ಆಚರಣೆ ಮಾಡಿತ್ತು. ಖಂಡಿತವಾಗ್ಲೂ ಹೇಳ್ತೀನಿ, ನಿಮಗೆ ಒಂದು ಆತ್ಮ ತೃಪ್ತಿ ಅಂತ ಹೇಳ್ತಾರಲ್ಲ, ಸೊ ಅದು ಇದ್ರಲ್ಲಿ ಸಿಗುತ್ತೆ. ಯಾಕಂದರೆ ಇಂಥವ್ರಿಗೆ ಹೊಟ್ಟೆ ತುಂಬ ಊಟ ಹಾಕೋದ್ರಲ್ಲಿರೋದು ಇನ್ಯಾವುದ್ರಲ್ಲೂ ಇಲ್ಲ. ಸೊ ಜನ ಏನು ಕೊಟ್ಟರು ಸಾಕು ಬೇಕು ಅಂತಾರೆ, ಊಟ ಕೊಟ್ಟರೆ ಮಾತ್ರ ಸಾಕು ಅಂತ ಅಂತಾರೆ. ಸೊ ಅಂಥ ಕೆಲಸ ನೀವು ಮಾಡಿದ್ರೆ ಈ ಆಶ್ರಮನ ಹೇಮಂತ್ ಕನ್ನಡಿಗ ಅನ್ನುವರು ನಡೆಸ್ತಾ ಇದ್ದಾರೆ. ತಮ್ಮ ಮನೆಯನ್ನೇ ವೃದ್ಧಾಶ್ರಮವಾಗಿ ಪರಿವರ್ತನೆ ಮಾಡಿ ಬೀದಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನು ಕರ್ಕೊಂಡು ಬಂದು ಕೆಲವು ಜನ ಪೊಲೀಸರು ಕರ್ಕೊಂಡು ಬಂದುಬಿಟ್ಟಿರೋರು ಇದ್ದಾರೆ. ಕೆಲವೊಬ್ಬರು ತಂದೆ ತಾಯಿಗಳನ್ನೇ ಮಕ್ಕಳು ಕರ್ಕೊಂಡು ಬಂದುಬಿಟ್ಟಿರೋರು ಇದ್ದಾರೆ. ಹಾಗೆ ಕೆಲವಾರು ಜನ ಮಾನಸಿಕ ಅಸ್ವಸ್ಥರು ಕೂಡ ಇದ್ದಾರೆ. ಅವರನ್ನೆಲ್ಲ ನೋಡಿದ್ರೆ ಒಂಥರ ಸಂಕಟ ಆಗುತ್ತೆ. ಬಟ್ ವಾಸ್ತವ ಅಂತಂದರೆ ಇದೊಂದೇ. ಈ ಎಲ್ಲ ಹಿರಿಯರಿಗೂ ಆಶ್ರಯ ಕೊಟ್ಟು ಅವರನ್ನು ಗಮನಿಸ್ಕೋಬೇಕು ಅಂದರೆ ಪ್ರತಿಯೊಂದಕ್ಕೂ ಕೂಡ ಹಣದ ಅವಶ್ಯಕತೆ ಬಹಳ ಇದೆ. ಹಾಗಾಗಿ ಯಾರು ವೀಕ್ಷಕರು ನಿಮಗೆ ಸಹಾಯ ಮಾಡುವಂಥ ಮನಸ್ಸಿದ್ದಲ್ಲಿ ದಯವಿಟ್ಟು ಈ ಆಶ್ರಮಕ್ಕೆ ಬನ್ನಿ. ನಾವಂತೂ ಈ ರೀತಿಯಾಗಿ ಮಾಡೋದು ಕಷ್ಟ. ಬಟ್ ಆದರೆ ಅಂಥ ಕಷ್ಟದ ಕೆಲಸವನ್ನು ಹೇಮಂತ್ ಕನ್ನಡಿಗ ಅವರು ಆಯ್ಕೆ ಮಾಡಿಕೊಂಡು ಈ ಎಲ್ಲ ಹಿರಿಯರನ್ನು ನೋಡ್ಕೊಳ್ತಾ ಇದ್ದಾರೆ. ಅವರಿಗೆ ನಾವು ಕೈಲಾದಷ್ಟು ಸಹಾಯ ಮಾಡೋಣ. ಆ ಮೂಲಕ ನಮ್ಮ ಜೀವನಕ್ಕೆ ಒಂದು ಅರ್ಥನ ಕಂಡುಕೊಳ್ಬಹುದು. ದಯವಿಟ್ಟು ಯಾರ್ಯಾರು ವೀಕ್ಷಕರು ಈ ಚಾನಲನ್ನು ಪ್ರಸ್ತುತ ಈ ಚಾನಲನ್ನು ಈ ವಿಡಿಯೋವನ್ನು ಗಮನಿಸ್ತಾ ಇದ್ದೀರೋ ಅವರು ಸಹಾಯ ಮಾಡುವ ಇಚ್ಛೆ ಇದ್ದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹೇಮಂತ್ ಕನ್ನಡಿಗ ಅವರ ವಿಳಾಸನ ಹಾಕಿರ್ತೀನಿ, ಮೊಬೈಲ್ ನಂಬರ್ ಹಾಕಿರ್ತೀನಿ. ದಯವಿಟ್ಟು ಅವರಿಗೆ ಸಹಾಯ ಮಾಡಿ. ಈ ಒಂದು ಪುಣ್ಯದ ಕಾರ್ಯದಲ್ಲಿ ನೀವು ಕೂಡ ಭಾಗಿಯಾಗಿ ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆ ನಾನು ಹಾಕುವಂಥ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ನ ವಿಡಿಯೋಗಳು ಮೊದಲನೇದಾಗಿ ನಿಮಗೆ ಕಾಣಬೇಕು ಅಂತಂದರೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಪ್ರಸ್ತುತ ಈ ಹೃದಯನ ಜನ್ಮದಿನದ ಒಂದು ಸಣ್ಣ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನನಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೇಕು. ಮುಂದೆ ಯಾವ ರೀತಿಯಾದಂತಹ ವಿಡಿಯೋನ ನೀವು ನಿರೀಕ್ಷಿಸ್ತೀರಿ ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಎಲ್ರಿಗೂ ಧನ್ಯವಾದಗಳು. ಬಾಯ್.